ಧರ್ಮಸ್ಥಳಕ್ಕೆ ಅಂಟಿಕೊಂಡಿರುವ ಕಳಂಕ ಹೋಗಬೇಕು. ತನಿಖೆ ಶೀಘ್ರವಾಗಿ ನಡೆಸಿ ತಪ್ಪಿತಸ್ಥರನ್ನ ನೇಣಿಗೆ ಹಾಕಬೇಕು. ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆ ಶೀಘ್ರವಾಗಿ ನಡೆಸಿ ಯಾರು ತಪ್ಪಿತಸ್ಥರು ಅವರನ್ನ ನೇಣಿಗೆ ಹಾಕಬೇಕು. ಇದು ಷಡ್ಯಂತ್ರ ಅಂತ ಕಾಂಗ್ರೆಸ್ನವರೇ ಹೇಳಿದ್ದಾರೆ. ಧರ್ಮಸ್ಥಳ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಆಗಲ್ಲ. ವೀರೇಂದ್ರ ಹೆಗಡೆ ಕೂಡ ಟಾರ್ಗೆಟ್ ಆಗೋದಿಲ್ಲ. ಸತ್ಯ ಹೊರಗಡೆ ಬರುತ್ತೆ, ಸತ್ಯವೇ ಉಳಿಯುತ್ತೆ ಅಂತ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಮುಕ್ತವಾಗಿ ನೋಡಿ, ಧರ್ಮಸ್ಥಳದ ಈಗಲೂ ಕೂಡ ನಾನು ಸರ್ಕಾರವನ್ನ ಆಗ್ರಹ ಪಡಿಸ್ತೇನೆ. ಸರ್ಕಾರ ಅವರೇ ಹೇಳಿದ್ದಾರೆ, ಷಡ್ಯಂತ್ರ, ಯಾರ್ದೋ ವಿರೋಧಗಳು ಬೇಕಾದನ್ನ ಧರ್ಮಸ್ಥಳದ ಮೇಲೆ ಮಾಡ್ತಕ್ಕಂತ ಒಂದು ಪ್ರಯತ್ನ ಏನ್ ಮಾಡಿದ್ದಾರೆ. ಇದು ಮಾಡಿರ್ತಕ್ಕಂಥದ್ದು ರಾಜ್ಯದ 6.5 ಕೋಟಿ ಜನರ ಹೃದಯವನ್ನ ತಟ್ಟಿದೆ. ಸರ್ಕಾರ ಏನ್ ತೀರ್ಮಾನ ಮಾಡಿದ್ದಾರೆ, SIT ನಲ್ಲಿ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಶಿಕ್ಷೆ ಮಾಡಿ ಧರ್ಮಸ್ಥಳವನ್ನ ಮುಕ್ತವಾಗಿ ಸತ್ಯವಾದಂತ ಮಂಜುನಾಥೇಶ್ವರ ಇಲ್ಲಿ ಯಾವುದೇ ತಪ್ಪುಗಳು ನಡೆದಿಲ್ಲ, ಹೇಳಿರ್ತಕ್ಕಂಥದ್ದೆಲ್ಲ ಅಂತಕ್ಕಂಥದನ್ನ ಯಾರು ಮಾಡಿದ್ದಾರೆ, ಯಾರು ಷಡ್ಯಂತ್ರ ಇದೆ, ತನಿಖೆ ಮಾಡ್ತೀವಿ ಅಂತ ಏನು ಹೊರಟಿದ್ದೀರಿ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಸುಮಾರು ದಿನಗಳಿಂದ ಪ್ರತಿ ದಿನ ಆ ಮಂಜುನಾಥೇಶ್ವರನ ಮೇಲೆ, ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರದ ಮೇಲೆ ಇಡೀ ಕರ್ನಾಟಕ, ಕನ್ನಡಿಗರ ಅಷ್ಟೇ ಅಲ್ಲ, ಕೇರಳ, ತಮಿಳುನಾಡು, ದೇಶದಾದ್ಯಂತ ಭಕ್ತರು ಬರ್ತಾರೆ.